ಹಲಸಿನ ಹಣ್ಣುಗಳನ್ನು ತಿಂದು ಅದರ ಬೀಜಗಳನ್ನು ನಾವು ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ. ಅದರಿಂದ ಕೂಡ ರುಚಿಯಾಗಿರುವಂಥ ಅಡುಗೆಗಳನ್ನ ಮಾಡ್ಬೋದು. ಅದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಕೂಡ ಇರುತ್ತೆ. ಸ್ವಾದ ಕುಟೀರದ ಅಭಿಮಾನಿಗಳಿಗೆಲ್ಲ ಸ್ವಾಗತ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹಲಸಿನ ಹಣ್ಣನ್ನು ತಿಂದ ಮೇಲೆ ಬೀಜನ ಬಿಸಾಕಬೇಡಿ. ಬೀಜಗಳನ್ನು ಚೆನ್ನಾಗಿ ತೊಳೆದು ಒಣಗಿಸಿ ತೆಗೆದಿಟ್ಕೊಳ್ಳಿ. ಚೆನ್ನಾಗಿ ಒಣಗಿರುವಂಥ ಹಲಸಿನ ಬೀಜದಿಂದ ಸಿಪ್ಪೆನ ಈ ಥರ ಸುಲಭವಾಗಿ ತೆಗಿಬೋದು. ಇದು ಯಾವುದೇ ಕಾಲದಲ್ಲಾದರೂ ಕೂಡ ನೀವು ಮಾಡ್ಕೋಬೋದು. ಈಗ ಸಿಪ್ಪೆಯನ್ನು ತೆಗೆದ ಮೇಲೆ ಹಲಸಿನ ಬೀಜಗಳನ್ನೆಲ್ಲ ಒಂದು ಬಟ್ಲಿಗೆ ತೊಗೊಂಡಿದ್ದೀನಿ. ಸುಮಾರು ನಾನಿಲ್ಲಿ 15ರಿಂದ 20 ಹಲಸಿನ ಬೀಜಗಳನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಈ ಹಲಸಿನ ಬೀಜಗಳನ್ನ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕಾಗತ್ತೆ. ಅದಕ್ಕಾಗಿ ನಾನು ಒಂದು ಕುಕ್ಕರ್ಗೆ 2 ಲೋಟದಷ್ಟು ನೀರು ಹಾಕಿ ಹಲಸಿನ ಬೀಜದ ಬಟ್ಲನ್ನು ಕೂಡ ಕುಕ್ಕರ್ ಒಳಗೆ ಇಟ್ಟು ಅದಕ್ಕೂ ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಲೆ ಮೇಲಿಟ್ಟು ಇದನ್ನು ಒಂದು 8ರಿಂದ 10 ವಿಸಿಲ್ ಬರೋವರೆಗೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊತೀನಿ. ನಾವು ಸಾಮಾನ್ಯವಾಗಿ ಅಡುಗೆಯಲ್ಲಿ ಬಹಳಷ್ಟು ಕಾಳುಗಳನ್ನು ಬಳಸಿ ಅಡುಗೆಗಳನ್ನ ಮಾಡ್ತೀವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪೌಷ್ಟಿಕಾಂಶ ಸಿಗೋದು ನಮಗೆ ಈ ಹಲಸಿನ ಬೀಜದಲ್ಲಿ. ಹಾಗಾಗಿ ಈ ಬೀಜನ ಬಿಸಾಕದಿರ ಇದು ಕೂಡ ನಮ್ಮ ಅಡುಗೆಯಲ್ಲಿ ಬಳಸೋದ್ರಿಂದ ಒಳ್ಳೆ ಆರೋಗ್ಯಕರ ಪೌಷ್ಟಿಕಾಂಶ ಆಹಾರ ನಮಗೆ ಸಿಗುತ್ತೆ. ಈಗ ಈ ಹಲಸಿನ ಬೀಜಗಳನ್ನ ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಬೇಯಿಸ್ಕೊಂಡಿರುವಂಥ ಹಲಸಿನ ಬೀಜಗಳನ್ನ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿಯನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಅರ್ಧ ಇಂಚಷ್ಟು ಶುಂಠಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಹಾಗೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಕೂಡ ನಾನು ಇದಕ್ಕೆ ಹಾಕುತ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ಗೆ ಇಂಗನ್ನು ಕೂಡ ಒಂದು ಅರ್ಧ ಚಮಚದಷ್ಟು ಹಾಕುತ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ ಚಟ್ನಿ ಹದದಲ್ಲಿ. ಪುಳಿಯೋಗರೆ, ಪಲಾವು, ಚಿತ್ರಾನ್ನ, ವೆಜಿಟೇಬಲ್ ಬಿರಿಯಾನಿ, ವಾಂಗಿಬಾತು, ಯಾವುದೇ ಥರದ ರೈಸ್ ಐಟಮ್ ಮಾಡಿದ್ರೆ ಅದರ ಜೊತೆಗೆ ನಂಚ್ಕೊಳ್ಳೋಕ್ಕೆ ರಾಯ್ತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಆ ರಾಯ್ತನ ನಾವು ಸಾಮಾನ್ಯವಾಗಿ ಬರೀ ಸೌತೆಕಾಯಿ, ಈರುಳ್ಳಿಯನ್ನು ಬಳಸಿ ಮಾಡ್ತೀವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಲಸಿನ ಬೀಜದಿಂದ ಒಂದು ಪಚಡಿ ಅಥವಾ ರಾಯ್ತನ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಮಿಕ್ಸಿಗೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಈ ಉಳಿದಿರೋ ಹಿಟ್ಟನ್ನು ಕ್ಲೀನಾಗಿ ತೊಳೆದು ನಾವು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈಗ ಒಂದು ಸಣ್ಣದಾಗಿ ಒಗ್ಗರಣೆಯನ್ನು ಮಾಡ್ಕೊಂಬಿಡೋಣ. ಒಳ್ಳೆ ಮೇಲೆ ಒಂದು ಸಣ್ಣ ಬಾಣಲೆಯನ್ನಿಟ್ಟು ಅರ್ಧ ಚಮಚದಷ್ಟು ಸಾಸಿವೆ, ಒಂದು 2ರಿಂದ 3 ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿನ ಬಳಸೋರು ಬೆಳ್ಳುಳ್ಳಿನೂ ಕೂಡ ಹಾಕ್ಕೋಬೋದು. ನಾವು ಈಗಾಗಲೇ ಮಾಡ್ಕೊಂಡಿರುವಂಥ ಹಲಸಿನ ಹಣ್ಣಿನ ಬೀಜದ ಪೇಸ್ಟ್ಗೆ 1 ಕಪ್ಪಷ್ಟು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. 1 ಕಪ್ಪಷ್ಟು ಸೌತೆಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೆಟೊವನ್ನು ಕೂಡ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ. ಜೊತೆಗೆ 1 ಕಪ್ಪಷ್ಟು ಸಿಹಿ ಮೊಸರನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಮೊಸರು ಹುಳಿ ಇರಬಾರ್ದು. 3ರಿಂದ 4 ಚಮಚದಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಈ ಒಂದು ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆದರೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಇದಕ್ಕೆ ಹಾಕೋಬೋದು. ಒಟ್ಟಿಗೆ ನೀರನ್ನು ಹಾಕೋಬೇಡಿ, ಸ್ವಲ್ಪನೇ ನೀರನ್ನು ಹಾಕೋತಾ ಮಿಕ್ಸ್ ಮಾಡ್ತಾ ಹೋಗಿ ಫೈನಲಿ ನಾವು ಮಾಡಿಟ್ಕೊಂಡಿರುವಂಥ ಒಗ್ಗರಣೆಯನ್ನು ಕೂಡ ಹಾಕಿದ್ರೆ ರುಚಿಯಾಗಿರುವಂಥ ಪಚಡಿ 10 ನಿಮಿಷದಲ್ಲಿ ರೆಡಿ ಆಯಿತು. ಯಾವುದೇ ರೈಸ್ ಬಾತ್ ಆಗಿರ್ಬೋದು, ಅದಕ್ಕೆ ಪರ್ಫೆಕ್ಟ್ ಆಗಿರೋ ಕಾಂಬಿನೇಷನ್ನು. ಈ ವಿಡಿಯೋ ಇಷ್ಟ ಆಗಿದ್ದರೆ ಮರಿದಿರೋ ಒಂದು ಲೈಕನ್ನು ಕೊಡಿ. ಸ್ವಾದ ಕೊಟ್ಟಿರೋ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.